A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸೇವಾ ಹೈ, ಸೇವಾ ಹೈ, ಸೇವಾ ಹೈ. ಇವತ್ತು ನಮ್ಮ ವಿಜಯಪುರ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಬಂದೆ ನಾವು ಸ್ಟೇಷನ್ಗೆ. ಇಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ನಡೆಸ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಅನ್ನಿಸ್ತಿದ್ದು ನೋಡಿ. ಯಾಕಂದ್ರೆ ಭಾಳ ದಿವಸದ ನಂತರ ಬಟ್ ಮಾಡ್ತಿದ್ದಾರೆ ಅವರು, ನಮಗೆ ಗೊತ್ತಾಗಿಲ್ಲ. ಇವತ್ತು ನಾವು ಬಂದು ನೋಡಿದ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಮ್ಯಾನೇಜರು ಇದ್ದಾರೆ, ಅವರು ಇದ್ದಾರೆ, ಸಿಬ್ಬಂದಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಎಲ್ಲ ಉಗುಳಿದ್ದು ಅದು ಇದು ಸ್ಟಾರ್ ಗುಟ್ಕ ಮಾವ ಏನೋ ಇದ್ದರೆ ಎಲ್ಲ ಸ್ವಚ್ಛ ಭಾರತ್ ಮಾಡ್ತಿದ್ದಾರೆ. ಬಟ್ ಇಂಥದ್ದೇ ಕಂಟಿನ್ಯೂ ಇರಲಿ. ನಮ್ಮದು ಈ ಆಫೀಸರ್ಗಳಿಗೆ ನಮ್ಮ ಕಡೆಯಿಂದ ಒಂದು A9 ನ್ಯೂಸ್ ಕಡೆಯಿಂದ ಸಲೋಟ್ ಇದೆ. ರಾಷ್ಟ್ರ ವ್ಯಾಪ್ತಿಯಲ್ಲಿ ನಮ್ಮ ಭಾರತದ ಪಿತಾಮಹ ಎನಿಸಿದಂಥ ಮಹಾತ್ಮ ಗಾಂಧಿಯವರ ಜನ್ಮದಿನಾಚರಣೆ ಅಂಗವಾಗಿ ಸ್ವಚ್ಛತಾ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಎಲ್ಲ ಕಚೇರಿಯಲ್ಲಿ, ಎಲ್ಲ ಆಫೀಸ್ನಲ್ಲಿ, ಅದರಂತೆ ನಮ್ಮ ರೈಲ್ವೆ ವಿಭಾಗದಲ್ಲಿ ಕೂಡ ಸ್ವಚ್ಛತೆ ಬಗ್ಗೆ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಪ್ರತಿಯೊಬ್ಬರು ತಮ್ಮ ಇರ್ತಕ್ಕಂಥ ಮನೆ ಆಗಿರ್ಬೋದು, ಅಥವಾ ಓಣಿ ಆಗಿರ್ಬೋದು, ಅಥವಾ ಕಾಲೋನಿ ಆಗಿರ್ಬೋದು, ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕು. ಯಾಕಂದರೆ ಇವತ್ತು ನಾವು ಅನೇಕ ಜಡ್ಡು ಜಾಪತ್ರೆಗಳು ಬರ್ತಾ ಇದ್ದಾವೆ. ನಿಮ್ಮ ಒಂದು ಸ್ವಚ್ಛತೆ ಇದ್ದರೆ ಈ ಒಂದು ಜಡ್ಡು ಜಾಪತ್ರೆಯನ್ನು ನಾವು ದೂರ ಮಾಡ್ಬೋದು. ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಈ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಯಾಕೆಂದರೆ ಇವತ್ತಿನ ಮಾರಕ ರೋಗಗಳಿಗೆ ಇದು ಎಲ್ಲ ಮೂಲ ಕಾರಣ ನಾವು ಸ್ವಚ್ಛತೆಯನ್ನು ಕಾಪಾಡಲಾರ್ದಕ್ಕೆ. ಯಾಕಂದರೆ ನಾವು ಇರ್ತಕ್ಕಂಥ ಜಾಗ ಆಗಿರ್ಬೋದು, ನಾವು ಬೆಡ್ರೂಮ್ ಆಗಿರಬಹುದು, ನಾವು ಜರ್ನಿ ಮಾಡಿದ ಅಥವಾ ಪ್ಯಾಸೆಂಜರ್ ಕೂಡ ಟ್ರೈನಲ್ಲಿ ಹೋಗೋ ಟೈಮಲ್ಲಿ ಅವರು ಏನೇ ಕಡಲಿಕಾಯಿ ತಿಂದರು, ಶೇಂಗಾ ತಿಂದರು, ಅಲ್ಲೇ ಉಗುಳ್ತಾರೆ, ಅಲ್ಲೇ ಇದು ಮಾಡ್ತಾರೆ. ಅದ್ರ ಅಂಥ ಒಂದು ಇದು ನಿಮಗೇನು ಅನಿಸುತ್ತೆ, ನೀವು ಉಗುಳ್ತೀರಿ ಹೋಗ್ಬಿಡ್ತೀರಿ. ಆ ಒಂದು ಉಗುಳಿ ಇನ್ನೊಬ್ಬರಿಗೆ ನಿಮ್ಮ ಲಾಲಾರಸ ಮುಖಾಂತರ ಅನೇಕ ರೋಗ ರುಜಿನಗಳು ಇನ್ನೊಬ್ಬರ ಗಾಳಿ ಮುಖಾಂತರ ಹರಡ್ತಾ ಇದ್ದಾವೆ. ಅದ್ರ ಸಲುವಾಗಿ ನೀವಿರ್ತಕ್ಕಂಥ ಏರಿಯಾ ಸ್ವಚ್ಛತೆಯಲ್ಲಿ ನೀವೇನೇ ತಿಂದರೂ ಕೂಡ ಅಲ್ಲೆಲ್ಲೇ ಡಸ್ಟ್ಬಿನ್ ಇರ್ತವೆ, ಆ ಕಸದ ಬುಟ್ಟಿಯಲ್ಲಿ ಹಾಕಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕೆಂದು ನಾನು ರೈಲ್ವೆ ಪರವಾಗಿ ಎಲ್ಲ ನಮ್ಮ ರೈಲ್ವೆ ಸಿಬ್ಬಂದಿ ಅಧಿಕಾರಿ ವರ್ಗದ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸಲ ನಾವೆಲ್ಲರೂ ಸೇರಿ ಈ ಸ್ವಚ್ಛತೆಯ ಅಭಿಯಾನದ ಸ್ಲೋಗನನ್ನು ಹೇಳುವ. ಸ್ವಚ್ಛ ಭಾರತ್, ಸ್ವಚ್ಛ ಭಾರತ್, ಸ್ವಚ್ಛತೆ ಇದ್ದಲ್ಲಿ, ಸ್ವಚ್ಛತೆ ಇದ್ದಲ್ಲಿ, ಸ್ವಚ್ಛತೆ ಇದ್ದಲ್ಲಿ, ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ತಮ್ಮ ಹೆಸರು? ತಮ್ಮ ಹೆಸರು ಸರ್? ನಾನು MY ಪಾಟೀಲ್, ಸ್ಟೇಷನ್ ಮ್ಯಾನೇಜರ್, ವಿಜಯಪುರ, ಇಲ್ಲಿ ಕೆಲಸ ಇದ್ದೇನೆ. ದಿವಸ ಸ್ವಚ್ಛ ಭಾರತ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಂತೆ ನಮ್ಮ ಸ್ಟೇಷನ್ ಮ್ಯಾನೇಜರ್ ಆದಂಥ MY ಪಾಟೀಲ್ ಸರ್ ಮತ್ತು IPF ಆದಂಥ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಎಲ್ಲರ ಸಹಕಾರದಿಂದ ನಾವು ಈ ಸ್ವಚ್ಛ ಭಾರತ ಅಭಿಯಾನವನ್ನು ಒಂದು ಒಳ್ಳೆಯ ರೂಪದಲ್ಲಿ ಇದನ್ನು ಕಾರ್ಯರೂಪಕ್ಕೆ ತಂದು ನಾವೆಲ್ಲರೂ ಇದಕ್ಕೆ ನಾವು ಬೆಂಬಲ ಕೊಟ್ಟು ನಮ್ಮ ಮನೆಯಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕಿಂತ ಇವತ್ತಿಗೆ ಇದು ಸೀಮಿತ ಆಗಬಾರ್ದು. ಅಕ್ಟೋಬರ್ 2 ಇದೆ, ಗಾಂಧಿ ಜಯಂತಿ ಇದೆ, ಗಾಂಧಿ ಹುಟ್ಟಿದ ಹಬ್ಬ ಅಂಥೇಳಿ ತಿಳಿದು ನಾವು ಅದಕ್ಕಾಗಿ ಮಾಡೋದಕ್ಕಿಂತ ದಿನನಿತ್ಯ ಇದನ್ನು ನಾವು ಮಾಡ್ಕೊತ ಹೋದ್ವಿ ಅಂದರೆ ದೇಶ ಇನ್ನೂ ಸ್ವಚ್ಛವಾಗಿರುತ್ತದೆ. ಇದನ್ನು ನನ್ನ ವಿಚಾರ ಅಲ್ಲ, ಇದು ಮಹಾತ್ಮ ಗಾಂಧಿಯವರ ವಿಚಾರ. ಯಾಕಂದರೆ ನಾವು 4th 5th ಇದ್ದಾಗ ಸ್ಲಮ್ ಏರಿಯಾನಾಗ ಹೋಗಿ ಗಾಂಧಿ ಜಯಂತಿ ದಿವಸ ನಾವೆಲ್ಲ ಕಸ ಹುಡುಕ್ತಿದ್ದೀವಿ. ಅದಷ್ಟೇ ಸೀಮಿತವಾಗಿ ಬಿಟ್ಟಿತ್ತು. ಅದನ್ನು ಕಾರ್ಯರೂಪಕ್ಕೆ ಬಂದಂಥ ಮುಂದೆ ಕೆಲವೊಂದು ಪ್ರಧಾನಮಂತ್ರಿಗಳು ಬಂದರು,
ಕೆಲವೊಂದು ಜನ ರಾಷ್ಟ್ರಪತಿಗಳು ಅದರ ಬಗ್ಗೆ ಭಾಳ ವಿಶೇಷವಾಗಿ ಅದಕ್ಕೆ ಒಂದು ಸಪೋರ್ಟ್ ಮಾಡಿ ಇದನ್ನು ಒಂದು ಸ್ವಚ್ಛ ಭಾರತ್ ಅಂದರೆ ಮೊದಲು ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕಾಗ್ತಿದ್ದಿಲ್ಲ, ಅಷ್ಟು ಹೊಲಸು ವಾಸನೆ ಬರುವಂಥ ಪರಿಸ್ಥಿತಿ ಇತ್ತು. ಒಂದು 10-15 ವರ್ಷದಿಂದ ಸ್ವಚ್ಛತೆ ಯಾವ ಮಟ್ಟಕ್ಕಿದೆ ಅಂದರೆ ನಾವು ಈಗ ವರ್ಲ್ಡ್ ಲೆವೆಲಲ್ಲಿ 2ನೇ ನಂಬರಿಗೆ ಬರುವಂಥ ಪರಿಸ್ಥಿತಿ ಒಳಗೆ ಅಷ್ಟು ಸ್ವಚ್ಛತೆ ನಮ್ಮ ದೇಶದಲ್ಲಿ 10-15 ವರ್ಷದಲ್ಲಿ ನಾವು ಇಷ್ಟು ಮುಂದೆ ಬಂದಿದ್ದೀವಿ. ಅದರಂತೆ ನಾವೆಲ್ಲರೂ ಇವತ್ತಿಗೆ ಅಷ್ಟೇ ಸೀಮಿತವಲ್ಲದೆ ದಿನನಿತ್ಯ ನಾವು ಇದನ್ನು ಎಲ್ಲರಿಗೂ ತಿಳುವಳಿಕೆ ಮತ್ತು ಅರವಳಿಕೆಯನ್ನು ಕೊಟ್ಟು ನಾವು ಸ್ವಚ್ಛತೆಗೆ ಇನ್ನಷ್ಟು ನಾವು ಬೆಂಬಲ ಕೊಟ್ಟು ನಮ್ಮ ದೇಶ ಸ್ವಚ್ಛ ಭಾರತ ಮಾಡೋಣ ಅಂತ ಕೇಳ್ಕೊತ ನನ್ನ 2 ಮಾತಿಲ್ಲಿ ನನಗೆ ಮಾತಾಡಿಕೊಟ್ಟಂಥ ನಮ್ಮ MY ಪಾಟೀಲ್ ಸರ್ಗೆ ಧನ್ಯವಾದ ಹೇಳುತ್ತಾ ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಸರ್ ನನ್ನ ಹೆಸರು MD ಅತ್ತಾರ್ ಅಂತ, ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್ ವಿಜಯಪುರ. ಮೊದಲಿಗೆ ಆರೋಗ್ಯವೇ ಭಾಗ್ಯ, ಅದಕ್ಕಾಗಿ ಸ್ವಚ್ಛತೆ ಇರಬೇಕು. ನಾವೆಲ್ಲರೂ ಸ್ವಚ್ಛತೆ ಎಲ್ಲಿಪ್ಪ ಅಂದ್ರೆ ಪ್ರತಿ ಸ್ಟಾರ್ಟ್ ಮಾಡೋಣ ಅಂದ್ರೆ ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯಲ್ಲಿರ್ತಕ್ಕಂಥ ಸುತ್ತಮುತ್ತ ಪರಿಸರವನ್ನು ಸರಿಯಾಗಿ ಕಾಪಾಡ್ಕೊಳ್ಳೋಣ. ಅದೇ ರೀತಿಯಾಗಿ ಸ್ಟೇಷನ್ದಲ್ಲಿ ಒಂದು ಸಣ್ಣ ಪುಟ್ಟ ಏನಾದರೂ ಇವು ಕಸ ಕಡ್ಡಿಗೆ ಬಿದ್ದಿದ್ರೆ ಡಸ್ಟ್ಬಿನ್ಗೆ ಹಾಕಕ್ಕೆ ಹೇಳೋಣ. ಅದೇ ರೀತಿಯಾಗಿ ಸಾಧ್ಯವಾದ ಮಟ್ಟಿಗೆ ಎಲ್ಲರೂ ನಾವು ಕೂಡ ಡಸ್ಟ್ಬಿನ್ಗೆ ಹಾಕೋಣ. ನೀರು ಎಲ್ಲಾದರೂ ನಿಲ್ತಿತ್ತು ಅಂದ್ರೆ ಅದು ನೀರು ತಡೆಗಟ್ಟೋಣ. ಇದರಿಂದ ಸೊಳ್ಳೆ ಕಟ್ಟಿ ಮಲೇರಿಯಾ, ಡೆಂಗಿ ಅಂತಕ್ಕಂಥ ರೋಗಗಳು ಬರ್ತಾವೆ, ಅದನ್ನು ಕೂಡ ತಡೆಗಟ್ಟೋಣ. ಅದಕ್ಕೆ ಒಂದೇ ಮಾತು ಹೇಳ್ತೇನೆ, ಮತ್ತೆ ಮಾತಾಡಿದ್ದಾರೆ ಹಿರಿಯರು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸ್ವಚ್ಛತೆಯಲ್ಲಿ ಆರೋಗ್ಯ ಇದೆ, ಸ್ವಚ್ಛತೆಯೇ ದೇವರು. ನನ್ನ ಹೆಸರು ಕೃಷ್ಣ, ರೈಲ್ವೆ ರಕ್ಷಣಾ ದಳದ ಬಿಜಾಪುರದಲ್ಲಿ ನಿರೀಕ್ಷಕನಾಗಿ ಒಂದು 5 ತಿಂಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಒಂದು ಸ್ವಚ್ಛತಾ ಕಾರ್ಯಕ್ರಮ, ಒಂದು ಅವೇರ್ನೆಸ್ಸನ್ನು ಪ್ಯಾಸೆಂಜರ್ಗೂ ಹಾಗೂ ನಮ್ಮ ಸಿಬ್ಬಂದಿಯವ್ರಿಗೂ ಮೂಡಿಸೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಸೂಪರ್ವೈಸರ್ ಎಲ್ಲರೂ ಸೇರಿದ್ದೇವೆ. ಈ ನಿಟ್ಟಿನಲ್ಲಿ ಸ್ವಚ್ಛತೆಯನ್ನು ನಾವು ಸ್ಟೇಷನ್ನಲ್ಲೂ ಹಾಗೂ ನಮ್ಮ ಸುತ್ತಮುತ್ತ ಪರಿಸರ ಎಲ್ಲದರಲ್ಲೂ ನಾವು ರಕ್ಷಣೆ ಮಾಡಬೇಕು. ಸ್ವಚ್ಛತೆ ಇದ್ದರೆ ಆರೋಗ್ಯ ಇರುತ್ತೆ. ಸ್ವಚ್ಛತೆಯೇ ನಮ್ಮ ಕರ್ತವ್ಯ, ಸ್ವಚ್ಛತೆಯೇ ನಮ್ಮ ಸೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನನ್ನ ಹೆಸರು ಕೃಷ್ಣಮೂರ್ತಿ, ಕೆ, ರೈಲ್ವೆ ರಕ್ಷಣಾ ನಿರೀಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದ. ಆರೋಗ್ಯವಿದೆ, ಸ್ವಚ್ಛತೆಯಿದ್ದಲ್ಲಿ ಆರೋಗ್ಯವಿದೆ, ಸ್ವಚ್ಛತೆಯಿದ್ದಲ್ಲಿ ಆರೋಗ್ಯವಿದೆ. ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ.
ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.